ಜೀವಂತವಾಗಿರುವಾಗಲೇ ಇನ್ನೊಬ್ಬ ಪುರುಷನ ಸಂಬಂಧ ಬೆಳೆಸಿಕೊಂಡು ಈ ಜನರಿಂದ ನಾನು ಸೂಳೆಂಬ ಪಟ್ಟವನ್ನು ತೆಗೆದುಕೊಳ್ಳಬೇಕೆ? ಸಮಾಜ ಪರಪುರುಷನ ತೋಳ ತಕ್ಕಿಯಲ್ಲಿ ದಿನರಾತ್ರಿ ಸೆರಗ ಹಾಕುವ ಧೂಳೆರಷ್ಟಿಲ್ಲ ಈ ಸಮಾಜದಲ್ಲಿ. ಇನ್ನು ಈ ಸಮಾಜದ ಕಣ್ಣಿಗೆ ಮಣ್ಣೇರಿಸಿ ಮುತ್ತೈದರ ಸೋಗ ಹಾಕಿ ಕಹಾಮದ ಕಟಕ 16 ನಟ ಪುರುಷರ ಸೇನೆ ಪಡಿ ಜಾರಣಿಯಷ್ಟಿಲ್ಲ ಈ ಸಮಾಜದಲ್ಲಿ. ಈ ಸಮಾಜದಲ್ಲಿ ಹೆಣ್ಣಿಗೆ ಮಕ್ಕಳು ಇಲ್ಲೊಂದು ಬಂಜಿ ಎಂಬ ಅಣಗಿಸಿ ಅಪಹಾಸ್ಯ ಮಾಡಿ ನಗುತ್ತದೆ ಈ ಸಮಾಜ. ಗಲತಿ ಎಂದು ಸೋಗು ಹಾಕಿ ಪುರುಷರ ಸೇವೆ ಪಡೆ ಜಾರಣಿಯಷ್ಟಿಲ್ಲ ಈ ಸಮಾಜದಲ್ಲಿ. ಪರಪುರುಷರ ಸೇವೆ ಪಡೆದು ಆದರದ ಪಿಂಡಕ್ಕೆ ಜನ್ಮ ನೀಡಿದರೆ ಅದೇ ನಿನ್ನ ಕಂದನನ್ನು ಅಪ್ಪಿಕೊಂಡು ಮುದ್ದಾಡುತ್ತದೆ. ಆ ವೇಕಿಗೇನು ಗೊತ್ತು ಆದರದ ಮುಗಿದು ಅದೇ ಬೇರೆಯವರಿಗೆ ಹುಟ್ಟಿತ್ತೊಂದು ಗೊತ್ತಾದರೆ ತಾಳಿಯನ್ನು ಕಿತ್ತುಕೊಳ್ಳುತ್ತಾನೆ. ಅದರಂತೆ ಬಂಜಿ ಎಂಬ ಪದ ಅಣಕಿಸಿ ನೀನು ಮಗುವಿಗೆ ಹೆತ್ತಮ್ಮಳಾಗಬೇಕಾದರೆ ಈ ಸಮಾಜಕ್ಕೆ ಭಯಪಡದೆ ನನ್ನ ಬಾಳಿಗೆ ಆಶಾಜ್ಯೋತಿಯಾಗಬೇಕು. ವಿಚಾರ ಮಾಡು ಕವಿತಾ. ವಿಚಾರ ಮಾಡಲಿ ಏನು? ನಿಮ್ಮ ಪ್ರತಿಯೊಂದು ಮಾತು ನನಗೆ ವೇದವಾಕ್ಯ ಇದ್ದಂತೆ. ಇನ್ನು ಈ ಕವಿತ ನಿಮ್ಮ ಪಾದ ಭಾರತದಲ್ಲಿ ಇನ್ನು ಸ್ವತಂತ್ರವಾಗಿದೆ. ಪಂಚರದಿಂದ ಹೊರಗೆ ಬಂದು ಈ ಕನ್ವರ್ಲಾಲ್ ಕಟ್ಟಿದ ಪ್ರೇಮ ಎಂಬ ಗೂಡಲು ಸೇರಲೇಬೇಕು. ಕವಿತಾ, ಇನ್ನು ಮುಂದೆ ನಾನು ಹೇಳಿದಂತೆ ನೀವು ಕೇಳುತ್ತಾ ಹೋದರೆ ರಮೇಶನ ಮನೆತನಕ್ಕೆ ನೀನಾಗುವಳೆ ಯಜಮಾನಿ. ರಮೇಶನ ಹಾರಿನಂತ ಸಂಸಾರದಲ್ಲಿ ಕೋಲಾಹಲದ ಕಾಳಿಯಾಗಿ ಅಣ್ಣ ತಮ್ಮಂದರ ಸೋದರತ್ವಕ್ಕೆ ಬೆಂಕಿಯ ಗಿರಿಯಿಟ್ಟು ಸುತ್ತ ಕೂಳಿಗೆ ಅಲಿದಾಡುವಂತೆ ಮಾಡಿ ಮದುವೆ ಮಂಟಪದಿಂದ ಮಾಂಗಲ್ಯ ಕಟ್ಟಿಕೊಂಡು ಬರುವ ಸಾತ್ವಿ ಶಿರೋಮಣಿಯ ಪಾಲಿಸಬೇಕು. ನಿನಗೆ ಮೋಸ ಮಾಡಿದ ಮೋಸ ವಂಚಕರಿಗೆ ಸೇಡಿಗಾಗಿ ಸೇಡಿ ತೀರಿಸಿಕೊಳ್ಳುವ ದುರಂತ ನಾಯಕಿ ನೀನಾಗಲೇಬೇಕು. ನಿಮ್ಮ ಮಾತಿನಂತೆ ರಮೇಶನ ಸಂತಾನವನ್ನು ನಾಶ ಮಾಡುವ ನಾಗಿನಿ ನಾನಾಗ್ತೇನೆ. ವೆರಿ ಗುಡ್ ಕವಿತಾ. ಈ ನಮ್ಮ ಇಬ್ಬರ ಪ್ರೇಮದ ಮುನ್ನುಡಿಗಾಗಿ ಒಂದು ಮುತ್ತಿನ ಸುರುಮಳಿಯನ್ನು ಸೂಚಿಸಿದ ಕವಿ ಕಾಳಿ